ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂದೇ ಬಿಡ್ತು. ಸೊ ಈ ಥರ ದೀಪಗಳಿತ್ತು ಅಂತಂದರೆ ನಾವು ಕಾಂಪೌಂಡ್ ಮೇಲೆ ಹಾಗೆ ರಂಗೋಲಿಗೆ ಡೆಕೋರೇಷನ್ಗೆ ಅಂತ ಯೂಸ್ ಮಾಡ್ಕೋಬೋದು. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಇದನ್ನು ನಾವು ಲಾಸ್ಟ್ ಇಯರ್ಲಿ ತರಿಸ್ಕೊಂಡಿದ್ದು. ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಅಂತಲೇ ಹೇಳ್ಬೋದು. ಕಾಂಪೌಂಡ್ ಮೇಲೆ ಎಣ್ಣೆ ಜಿಡ್ಡಾಗುತ್ತೆ ಹಾಗೆ ದೀಪಗಳ ಹಾರಾಗುತ್ತೆ ಅನ್ನೋರು ಈ ಒಂದು ದೀಪನ ತರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಮ್ಯಾಜಿಕ್ ದೀಪ ಅಂತಲೇ ಹೇಳ್ಬೋದು. ಸ್ವಲ್ಪ ವಾಟರ್ ಹಾಕಿದ್ರೆ ಸಾಕು ದೀಪ ಥರನೇ ಹುರಿಯುತ್ತೆ. ಇನ್ನು ಸಾಂಪ್ರದಾಯಿಕವಾಗಿ ನಾವು ಹೊಸ್ಲಿಗೆ ಮಣ್ಣಿನ ದೀಪನೇ ಇಡಬೇಕು, ಈ ದೀಪನ ಇಡಬಾರ್ದು. ಈ ದೀಪಗಳನ್ನ ನಾವು ಕಾಂಪೌಂಡ್ ಮೇಲೆ ಇಡೋದಕ್ಕೆ ಹಾಗೆ ರಂಗೋಲಿ ಮೇಲೆ ಡೆಕೋರೇಷನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಸಾಂಪ್ರದಾಯಿಕವಾಗಿ ನಾವು ಹೊಸ್ಲಿಗೆಲ್ಲ ಮಣ್ಣಿನ ದೀಪನೇ ಹಚ್ಚಬೇಕು. ಈ ದೀಪಗಳನ್ನ ನಾವು ಕಾಂಪೌಂಡ್ ಮೇಲೆ ಇಟ್ಟರೆ ಯಾವುದೇ ರೀತಿ ಎಣ್ಣೆ ಜಿಡ್ಡಾಗಲ್ಲ, ಗಾಳಿ ಮಳೆ ಬಂದ್ರೂ ಸಹ ಆರೋಗೋದಿಲ್ಲ. ಕಾಂಪೌಂಡ್ ಮೇಲೆ ಎಣ್ಣೆ ದೀಪನ ಹಚ್ಚಿತ್ತು ಅಂತಂದ್ರೆ ಎಣ್ಣೆ ಜಿಡ್ಡೆಲ್ಲ ಆಗ್ತಾ ಇರುತ್ತೆ ಕಾಂಪೌಂಡ್ ಮೇಲೆ. ಸೊ ಹಾಗಾಗಿ ಈ ತರ ದೀಪನ ಹಚ್ಚಿದ್ರೆ ದೀಪನೂ ಆರೋಗೋದಿಲ್ಲ, ಈ ಕಡೆ ಎಣ್ಣೆ ಜಿಡ್ಡೂ ಆಗಲ್ಲ, ಟೆನ್ಷನೇ ಬೇಡ. ಇನ್ನೇನು ತಡ ಮಾಡ್ತೀರಾ? ಇದ್ರದ್ದು ಲಿಂಕ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಆಗಿ DM ಮಾಡ್ತೀನಿ. ಇನ್ನೇನು ದೀಪಾವಳಿ ಹಬ್ಬ ಹತ್ರ ಬಂದೇ ಬಿಡ್ತು. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಕೂಡ ಗ್ರ್ಯಾಂಡ್ ಆಗಿ